ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ವೆಲ್ಕಮ್ ಟು ಯಶು ಎಂಬ್ರಾಯ್ಡ್ರಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ, ಒಂದು ಲೈಕ್ ಕೊಡಿ. ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ನೀವು ಕಮೆಂಟ್ ಮೂಲಕ ತಿಳಿಸಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರಿಗೆಲ್ಲ ನನ್ನ ಧನ್ಯವಾದಗಳು. ಹಾಗೆ ಹೀಗೆ ನನಗೆ ಮುಂದೇನೂ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಲೈಕ್ ಮಾಡಿ. ಮಷಿನ್ ಬಗ್ಗೆ ನಿಮಗೇನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂದರೆ ನನಗೆ ಕಮೆಂಟಲ್ಲಿ ತುಂಬ ಜನ ಮಷಿನ್ ಪ್ರೈಸ್ ಎಷ್ಟು, ಹಾಗೆ ಒಂದು ದಿನಕ್ಕೆ ಎಷ್ಟು ಬ್ಲೌಸ್ ಹಾಕ್ತೀರಿ, ಹಾಗೆ ನೀವು ಒಂದು ತಿಂಗಳಿಗೆ ಎಷ್ಟು ಅರ್ನ್ ಮಾಡ್ತೀರಿ ಅಂತ ಕಮೆಂಟ್ ಬಂದಿತ್ತು. ನಾನು ಹಿಂದಿನ ವಿಡಿಯೋದಲ್ಲೆಲ್ಲ ಹೇಳಿದ್ದೀನಿ ಫ್ರೆಂಡ್ಸ್. ಪ್ರತಿಯೊಂದಕ್ಕೂ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಒಂದು ದಿನಕ್ಕೆ ಎಷ್ಟೆಲ್ಲ ಬ್ಲೌಸ್ ಹಾಕ್ಬೋದು, ಹಾಗೆ ನಾನು ಮಷಿನ್ನು ಎಷ್ಟು ಕೊಟ್ಟು ತೊಗೊಂಡೆ, ಲೋನ್ ಮೇಲೆ ತೊಗೊಂಡೆ ನಾನು, ಹಾಗೆ ತಿಂಗಳಿಗೆ ಎಷ್ಟು ಕಟ್ತೀನಿ ಅನ್ನೋದ್ರ ಬಗ್ಗೆನೂ ನಾನು ವಿಡಿಯೋ ಮಾಡಿದ್ದೀನಿ. ನಿಮಗೆ ಮಷಿನ್ ಪ್ರೈಸು, ಹಾಗೆ ಒಂದು ದಿನಕ್ಕೆ ಎಷ್ಟು ಬ್ಲೌಸ್ ಹಾಕ್ಬೋದು, ಒಂದು ತಿಂಗಳಿಗೆ ಎಷ್ಟು ಅರ್ನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಬೇಕಪ್ಪ ಅಂದರೆ ನನ್ನ ಹಿಂದಿನ ವೀಡಿಯೋಗಳನ್ನ ನೀವು ನೋಡಿದ್ರೆ ಅದ್ರ ಬಗ್ಗೆ ಕ್ಲಿಯರಿಟಿ ಸಿಕ್ಬಿಡುತ್ತೆ. ಈ ವಿಡಿಯೋನೆಲ್ಲ ನೋಡ್ಬೋದು. ನಾನು ಇನ್ನೊಂದು ಟೈಮು ಹೇಳ್ಬಿಡ್ತೀನಿ. ನಾನು ಮಷಿನ್ ತೊಗೊಂಡಿದ್ದು ಹುಬ್ಬಳ್ಳಿಯಲ್ಲಿ, ಅಂದರೆ ಕ್ಲಾಸಿಕ್ ಮಾಡಲ್ ಹಾಗೆ ಫ್ಯೂಚರ್ ಮಾಡಲ್ ಅಂತ ಎರಡು ಇರುತ್ತೆ. ನಾನು ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಎರಡಕ್ಕೂ ಏನು ವ್ಯತ್ಯಾಸ ಅನ್ನೋದ್ರ ಬಗ್ಗೆ. ನಾನು ಕ್ಲಾಸಿಕ್ ಮಾಡಲ್ ರೆಫರ್ ಮಾಡಿದ್ರು, ನನಗೆ ಅದು ಕ್ಲಾಸಿಕ್ ಮಾಡಲ್ ಬೇಡ ಅಂತೇಳಿ ನಾನು ಫ್ಯೂಚರ್ ಮಾಡಲ್ಲೇ ತೊಗೊಂಡೆ. ಮಷಿನ್ ಬಂದ್ಬಿಟ್ಟು ಫ್ಯೂಚರ್ ಮಾಡಲ್. ಅದು ರೇಟ್ 4,20,000. ಕ್ಯಾಶ್ ಕೊಟ್ಟು ತೊಗೊಂಡ್ರೆ 4,20,000. ನಾವು ಲೋನ್ ಮಾಡಿಸಿರೋದ್ರಿಂದ ಅದಕ್ಕೆ ಮ್ಯಾಕ್ಸಿಮಮ್ ಒಂದು 60-70 ರೂಪಾಯಿ ಇಂಟ್ರೆಸ್ಟ್ ಬೀಳುತ್ತೆ. ನಾನು 3 ವರ್ಷ ಲೋನ್ ಮಾಡಿಸಿದ್ದೆ. ಅದ್ರ ಬಗ್ಗೆನೂ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ನೀವು ಅದನ್ನು ಹೋಗಿ ನೋಡ್ಕೋಬೋದು. ಹಾಗೆ ಒಂದು ದಿನಕ್ಕೆ ನಾವು ಸಿಂಪಲ್ ವರ್ಕ್ ಆದರೆ 3 ಹಾಕ್ಬೋದು, ಹೆವಿ ಬ್ರೈಡಲ್ ವರ್ಕ್ ಅಂದರೆ 2 ಹಾಕ್ಬೋದು ಫ್ರೆಂಡ್ಸ್. ಈಗ ಮಿನಿಮಮ್ ಒಂದು ಬ್ರೈಡಲ್ ವರ್ಕಿಗೆ 5-6 ತಾಸು ತೊಗೊಳುತ್ತೆ ಡಿಸೈನು, ಅಂಥದ್ದು ನಾವು 2 ಹಾಕ್ಬೋದು. ಸಿಂಪಲ್ ಡಿಸೈನ್ ಅಂದರೆ 3 ಹಾಕ್ಬೋದು. ಟೈಮ್ ಮೇಲೆ ಡಿಪೆಂಡು. ನಾವು ಸ್ವಲ್ಪ ಬೇಗನೆ ಬಂದು ವರ್ಕ್ ಹಾಕಿದ್ವಪ್ಪ ಅಂದಾಗ 2 ಕವರ್ ಮಾಡ್ಬೋದು. ಲೇಟ್ ಆಯಿತು ಅಂದರೆ ಒಂದು ದಿನಕ್ಕೆ ಒಂದೇ ಆಗುತ್ತೆ ಫ್ರೆಂಡ್ಸ್. ಅದ್ರ ಬಗ್ಗೆನೂ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಇವಾಗ ಒಂದು ದಿನಕ್ಕೆ ನಾವು ಎಷ್ಟು ಬ್ಲೌಸ್ ಹಾಕ್ತೀವೋ ವರ್ಕ್ ಮೇಲೆ ಡಿಪೆಂಡು. ಒಂದು ತಿಂಗಳಿಗೆ ಇಷ್ಟು ಅರ್ನ್ ಮಾಡ್ಬೋದು. ಒಂದು ದಿನಕ್ಕೆ ನಾವು ಒಂದು 500-600 ರೂಪಾಯಿದು 2 ಬ್ಲೌಸ್ ಹಾಕಿವಪ್ಪ ಅಂದರೆ ಒಂದು ದಿನಕ್ಕೆ 1000. ನೀವು ಅದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ಕೋಬೋದು. ಒಂದು ದಿನಕ್ಕೆ 1000 ಅರ್ನ್ ಮಾಡಿದ್ರೆ ತಿಂಗಳಿಗೆ ಎಷ್ಟಾಗುತ್ತೆ ಅನ್ನೋದ್ರ ಬಗ್ಗೆ ಡಿಪೆಂಡ್ ಆಫ್ ವರ್ಕ್. ನಾವು ವರ್ಕು ಎಷ್ಟು ಮಾಡ್ತೀವೋ ಅದ್ರ ಮೇಲೆ ತಿಂಗಳಿಗೆ ಇಷ್ಟು ಅಂತೇಳಿ ನಾವು ಅರ್ನ್ ಮಾಡ್ಕೋಬೋದು ಫ್ರೆಂಡ್ಸ್. ನಮ್ಮ ಕೈಯಲ್ಲಿ ಇರುತ್ತೆ. ಹಾಗೆ ಡಿಪೆಂಡ್ ಆಫ್ ಮಷಿನ್ ಅಂದರೆ ಡಿಸೈನ್ ಮೇಲೆ ಡಿಪೆಂಡು. ಡಿಸೈನ್ ಎಷ್ಟು ತಾಸು ತೊಗೊಳುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಥರ ನಾವು ಒಂದು ತಿಂಗಳಿಗೆ ಅಷ್ಟು ಅರ್ನ್ ಮಾಡ್ಕೋಬೋದು. ಹಾಗೆ ಕಮೆಂಟಲ್ಲಿ ಒಬ್ಬರು ನನಗೆ ಟ್ರಿಮ್ಮರ್ ಸೆಟ್ಟಿಂಗ್ ಬಗ್ಗೆ ಹೇಳಿ ಅಂತ ಕಮೆಂಟ್ ಹಾಕಿದ್ರು. ಇವತ್ತಿನ ವಿಡಿಯೋದಲ್ಲಿ ನಾನು ಟ್ರಿಮ್ಮರ್ ಸೆಟ್ಟಿಂಗ್ ಬಗ್ಗೆನೇ ತಿಳಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಒಳ್ಳೆ ಮಾಹಿತಿ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇದು ಸ್ಯಾರಿಗೆ ಸಿಲ್ವರ್ ಬಾರ್ಡರ್ ಇದೆ. ಸಿಲ್ವರ್ ಲೈಟ್ ಗ್ರೀನಿಶ್ ಸಿಲ್ವರ್ ಇದು. ಈ ಬಾರ್ಡ್ರು ರನ್ನಿಂಗ್ ಬ್ಲೌಸ್. ಇದು ಸೇಮ್ ಸ್ಯಾರಿಗೆ ರನ್ನಿಂಗ್ ಬ್ಲೌಸ್ ಬಂದಿರೋದ್ರಿಂದ ನಾನು ಇದು ಗ್ರೀನಿಶ್ ಸಿಲ್ವರ್ ತಗೊಂಡು ಡಿಸೈನ್ ಹಾಕ್ತಿದ್ದೀನಿ. ಇದಕ್ಕೆ ನಾನು ಜರಿ ಕೊಟ್ಟಿದ್ದೀನಿ. ಫ್ಲವರಿಗೆಲ್ಲ ಜಾಸ್ತಿ ಜರಿ ಬರುತ್ತೆ. ಇಲ್ಲಿ ಡಿಸೈನ್ ನೀವು ನೋಡಿ, ಇದೆಲ್ಲ ಫ್ಲವರ್ಗೆ ಆಲ್ಮೋಸ್ಟ್ ಎಲ್ಲ ಜಾಸ್ತಿ ನಾನು ಜರಿ ಕೊಟ್ಟಿದ್ದೀನಿ. ಔಟ್ಲೈನ್ ಮಾತ್ರ ಪಿಕಾಕ್ ಕಲರು ಇಲ್ಲಿ ಬಂದಿದೆ ಅಲ್ಲ, ಈ ಪಿಕಾಕ್ ಕಲರು ಔಟ್ಲೈನಿಗೆ ಕೊಟ್ಟಿದ್ದೀನಿ. ಹಾಗಾಗಿ ಈ ಜರಿ ಇರೋದ್ರಿಂದ ತುಂಬ ಥ್ರೆಡ್ ಕಟ್ ಆಗ್ತಾನೆ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಇದು ಪದೇ ಈ ಥರ ಟ್ರಿಮ್ಮರ್ ಕಟ್ ಆಗ್ತಾನೆ ಇದ್ರೆ ದಾರನು ಬಿಟ್ಕೊಂಡು ಪದೇ ನಾವು ದಾರ ಹಾಕ್ತಾನೆ ಇರಬೇಕು. ಹಾಗಾಗಿ ಈಗ ಪದೇ ದಾರ ನಾವು ಹಾಕ್ತಾನೆ ಇರಬೇಕಂದ್ರೆ ತುಂಬ ಬೇಜಾರು ಅನಿಸುತ್ತೆ. ಹಾಗಾಗಿ ನಾನು ಈ ಟ್ರಿಮ್ಮರ್ನ ಕಟ್ ಆಗುತ್ತಲ್ಲ
ಅದನ್ನ ನಾನು ಹೇಗೆ ಸ್ಟಾಪ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ನೋಡಿ, ಇದು ಒಂದು 3 ಲೀಫ್ ಹಾಕಿದ ತಕ್ಷಣ ಮತ್ತೆ ಕಟ್ ಆಗುತ್ತೆ, ಮತ್ತೆ ಡಾಟ್ ಹಾಕಿ ಮತ್ತೆ ಕಟ್ ಆಗಿ ಮತ್ತೆ ಅದು ಫ್ಲವರ್ನ ಕಂಪ್ಲೀಟ್ ಮಾಡುತ್ತೆ. ಈ ತರ ಪದೇ ಪದೇ ಅದು ಟ್ರಿಮ್ಮರ್ ಕಟ್ ಆಗ್ತಾನೆ ಇದ್ರೆ ದಾರ ಪದೇ ಪದೇ ಬಿಟ್ಕೊಳುತ್ತೆ ಫ್ರೆಂಡ್ಸ್. ನಾವು ಹಾಕ್ತಾನೆ ಇರಬೇಕು. ಹಾಗಾಗಿ ಈ ಪ್ರಾಬ್ಲಮ್ ಬೇಡಪ್ಪ ನಮಗೆ, ಪದೇ ಪದೇ ದಾರ ಕಟ್ ಆಗ್ತಾನೆ ಇದೆ ಅಂತಂದಾಗ ನಾವು ಟ್ರಿಮ್ಮರ್ನ ಆಫ್ ಮಾಡ್ಕೋಬಹುದು. ಅದನ್ನ ನಾನು ಹೇಗೆ ಆಫ್ ಮಾಡೋದು ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ಕೊಡ್ತೀನಿ. ಇದು ರನ್ ಆಗ್ತಾ ಇದೆ, ಇದನ್ನ ನಾವು ಸ್ಟಾಪ್ ಮಾಡಬೇಕು. ಸ್ಟಾಪ್ ಮಾಡಿಬಿಟ್ಟು ಇಲ್ಲಿ ಸೆಟ್ಟಿಂಗ್ ಅಲ್ಲಿ ಬಂದು ಇಲ್ಲಿ ಕೆಳಗಡೆ ಹ್ಯಾಂಡ್ದು ಒಂದು ಮಾರ್ಕ್ ಇದೆಯಲ್ಲ ಫ್ರೆಂಡ್ಸ್, ಇದನ್ನ ಪ್ರೆಸ್ ಮಾಡಿ ಇಲ್ಲಿ 3 ಸೆಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಮಗೆ ಪಾಸ್ವರ್ಡ್ ಕೇಳುತ್ತೆ. ಈಗ ಎಲ್ಲ RRR ಮಷಿನ್ಗಳಿಗೆ ಒಂದೇ ಪಾಸ್ವರ್ಡ್ ಇರುತ್ತೆ ಫ್ರೆಂಡ್ಸ್. 8 2 3 4 5 6 ಅದು ನಂಬರ್ ಹಾಕಿ ನಾವು ರೈಟ್ ಮಾರ್ಕ್ ಕೊಡಬೇಕು. ಅವಾಗ ಈ ತರ ಆಪ್ಷನ್ ಓಪನ್ ಆಗುತ್ತೆ ನಿಮಗೆ ಎಲ್ಲ ಆಪ್ಷನ್. ಇದನ್ನೇನು ನೀವು ಟಚ್ ಮಾಡಕ್ ಹೋಗ್ಬೇಡಿ. ಕೆಳಗಡೆ ಬಂದು ಇಲ್ಲಿ 4 ಲೈನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಇಲ್ಲಿ ಮೇಲಿಂದ ಆಪ್ಷನ್ ಬರುತ್ತೆ. ನಮಗೆ ಇಲ್ಲಿ ಟ್ರಿಮ್ ಅಂತ ಎಲ್ಲಿದೆ ಅಂತ ನೋಡ್ಬಿಟ್ಟು ನಾವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲೆಲ್ಲ ಬರುತ್ತೆ ಆಪ್ಷನ್. ಇಲ್ಲಿ ಬಂದು ನಮಗೆ ಇಲ್ಲಿದೆ ನೋಡಿ 9 ನಂಬರ್ ಮೇಲಿಂದ 1 2 3 4 5 6 7 8 9 ನಂಬರ್ ಅಲ್ಲಿ ನಮಗೆ ಟರ್ನ್ ಆಫ್ ಟ್ರಿಮ್ಮಿಂಗ್ ಅಂತ ಇದೆ. ಇದು ಇಲ್ಲಿ ಬಂದು ಇಲ್ಲಿದೆ ನೋಡಿ ಆನ್ ಆಫ್. ಅಂದ್ರೆ ಈಗ ನಮ್ದು ಟ್ರಿಮ್ಮರ್ ಆನ್ ಅಲ್ಲಿ ಇದೆ. ಅದು ಆನ್ ಅಲ್ಲಿ ಇತ್ತಪ್ಪ ಅಂದ್ರೆ ಒಂದೊಂದು ಫ್ಲವರ್ಗೂ ಒಂದೊಂದು ನಾಟ್ಗೂ ಅದು ಕಟ್ ಆಗ್ತಾನೆ ಇರುತ್ತೆ, ಟ್ರಿಮ್ ಮಾಡ್ಕೊಂತಾನೆ ಇರುತ್ತೆ. ಅದು ನಮಗೆ ಪದೇ ಪದೇ ಬೇಡಪ್ಪ ಅಂತಂದ್ರೆ ಇಲ್ಲಿ ಆಫ್ ಅಂತ ಇದೆಯಲ್ಲ ಆ ಟ್ರಿಮ್ಮರ್ನ ನಾವು ಆಫ್ ಅಂತ ಮಾಡ್ಕೋಬೇಕು. ಆಫ್ ಅಲ್ಲಿ ವೈಟ್ ಮಾರ್ಕ್ ಇರಬೇಕು. ಇದು ನೋ ಆನ್ ಅಂತ ಆನ್ ಅಲ್ಲಿ ಬ್ಲಾಕ್ ಇರಬೇಕು, ಆಫ್ ಅಲ್ಲಿ ವೈಟ್ ಇರಬೇಕು. ಇಲ್ಲಿ ನೋಡಿ ನಾನು ಆನ್ ಅಂತ ಮಾಡಿದಾಗ ಇಲ್ಲಿ ವೈಟ್ ಆಗುತ್ತೆ, ಇಲ್ಲಿ ಬ್ಲಾಕ್ ಆಗುತ್ತೆ. ನಾನು ಆಫ್ ಅಂತ ಮಾಡಿದಾಗ ಇಲ್ಲಿ ವೈಟ್ ಆಗುತ್ತೆ, ಇಲ್ಲಿ ಬ್ಲಾಕ್ ಆಗುತ್ತೆ. ಆಫ್ ಅಂತ ಮಾಡಿದಾಗ ಅದು ವೈಟ್ ಕಲರ್ ಅಲ್ಲಿ ಇರಬೇಕು. ಅವಾಗ ನಮಗೆ ಟ್ರಿಮ್ಮರ್ ಆಫ್ ಆಗಿದೆ ಅಂತ ಅರ್ಥ. ಇಲ್ಲಿ ಬಂದು ಆಫ್ ಆದ್ಮೇಲೆ ಇಲ್ಲಿ ಬಂದು ಬ್ಯಾಕ್ ಮಾಡಿ ಈ ತರ ಸೆಟ್ಟಿಂಗ್ ಬರುತ್ತೆ. ಮತ್ತೊಂದು ಟೈಮ್ ಬ್ಯಾಕ್ ಮಾಡಿ, ಇದನ್ನೇನು ಮಾಡಕ್ ಹೋಗ್ಬೇಡಿ, ಇದು ಬ್ಯಾಕ್ ಮಾಡಿ. ಈಗ ಸ್ಟಾರ್ಟ್ ಮಾಡ್ತೀನಿ ನಾನು. ನೋಡಿ ಮತ್ತೆ ದಾರ ಕಟ್ ಆಯ್ತದು. ಇದು ನಾನು ಜೆರಿ ಥ್ರೆಡ್ ಹಾಕಿರೋದ್ರಿಂದ ತುಂಬಾ ಕಟ್ ಆಗುತ್ತೆ ಫ್ರೆಂಡ್ಸ್. ಇದು ದಾರ ಸ್ವಲ್ಪ ಜರಿ ಹಾಗೇನೆ ತುಂಬಾ ಸತಾಯಿಸ್ತಿರ್ತದೆ. ಅವಾಗ ನಾವೇನ್ ಮಾಡ್ಬೇಕು, ಜರಿ ಬಹಳ ಕಟ್ ಆಗ್ತಿದೆಯಪ್ಪ ಅಂದಾಗ ಇಲ್ಲಿ ಜರಿದು ಕೋನ್ ಇರುತ್ತಲ್ಲ, ಈ ಕೋನಿಗೆ ಬಂದ್ಬಿಟ್ಟು ನಾವು ಒಂದ್ ಸ್ವಲ್ಪ ಇಲ್ಲಿ ಸುತ್ತಲೂ ಆಯಿಲ್ ಹಾಕ್ಬೇಕು. ಇದು ಅಂದ್ರೆ ನಾವು ಡಿಸೈನ್ ಹಾಕಕ್ಕಿನ ಒಂದು 10-15 ನಿಮಿಷ ಮುಂಚೆನೆ ಇದಕ್ಕೆಲ್ಲ ಆಯಿಲ್ ಬಿಟ್ಬಿಟ್ರೆ ಒಳಗಡೆ ಎಲ್ಲ ಆಯಿಲ್ ಎಲ್ಲ ಇಳ್ಕೊಂಡ್ಬಿಡುತ್ತೆ, ಒಳಗಡೆ ಎಲ್ಲ ಹೋಗುತ್ತೆ ಆಯಿಲ್. ಅವಾಗ ಇದು ಸಲೀಸಾಗಿ ನಮಗೆ ದಾರ ನೀಟಾಗಿ ಜರಿ ಬರುತ್ತೆ. ಈ ಜರಿ ತುಂಬಾ ಕಟ್ ಆಗೋ ಕಾರಣಕ್ಕೆ ಯಾರು ಜಾಸ್ತಿ ಜರಿ ಯೂಸ್ ಮಾಡಲ್ಲ. ಏನು ಮಾಡಕ್ಕಾಗಲ್ಲ, ಒಂದೊಂದ್ ಸ್ಯಾರಿಗೆ ನಾವು ಜರಿ ಕೊಡ್ಲೇಬೇಕಾಗಿರುತ್ತೆ. ಇದೊಂದು ಸ್ವಲ್ಪ ನಾವು ಸ್ಲೋ ಅಲ್ಲೇ ಇಟ್ಕೊಂಡ್ಬಿಡೋಣ. ಫಾಸ್ಟ್ ಅಲ್ಲಿ ಇದ್ರೆ ಅದು ಪದೇ ಪದೇ ಥ್ರೆಡ್ ಕಟ್ ಆಗುತ್ತೆ. ಹಾಗಾಗಿ ನೋಡಿ ಏನೆಲ್ಲ ಮಾಡಿದ್ರು ಇದು ಜರಿ ಕಟ್ ಆಗ್ತಾನೆ ಇದೆ.
ಜರ್ರಿ ಹಾಕಿದ್ರಂತೂ ಈಗ 6 ತಾಸಿಗೆ ಮುಗಿಯೋ ಡಿಸೈನ್ 9 ತಾಸಾದ್ರೂ ಮುಗಿಯಲ್ಲ ಫ್ರೆಂಡ್ಸ್. ಆ ತರ ಸತಾಯಿಸ್ತಿರ್ತೈತಿ ಇದು ಜರಿ ಬಂದಾಗ. ಇದಕ್ಕೊಂದ್ ಸ್ವಲ್ಪ ಆಯಿಲ್ ಹಾಕಿ ಬಾಬಿನ್ಗೆ, ನೀವು ಬಾಬಿನ್ಗೆ ಮುಂಚಿತವಾಗಿ ಒಂದ್ ಸ್ವಲ್ಪ ಆಯಿಲ್ ಹಾಕಿ ಇಟ್ಬಿಡಿ ಫ್ರೆಂಡ್ಸ್. ಅವಾಗ ತುಂಬಾ ಚೆನ್ನಾಗಿ ನೀಟಾಗಿ ಅದು ತಗೊಳುತ್ತೆ ಕೆಳಗಿಂದ. ನಾನು ಈ ತರ ಮಾಡ್ತೀನಿ. ಇಲ್ಲಿ ನೋಡಿ, ಈ ತರ ಒಂದು ಚಿಕ್ಕದು ಬೌಲಲ್ಲಿ ಹಾಕಿ ನಾನು ಈ ತರ ಆಯಿಲ್ ಎಲ್ಲ ಫುಲ್ ಹಾಕ್ಬಿಡ್ತೀನಿ ಬಾಬಿನ್ಗೆ. ಎಷ್ಟು ಆಯಿಲ್ ಅದು ಹೀರ್ಕೊಳ್ಳುತ್ತೋ ಅಷ್ಟು ನೀಟಾಗಿ ದಾರ ನಮಗೆ ಮೂವ್ ಆಗುತ್ತೆ ಕೆಳಗಡೆ. ನೋಡಿ, ಈ ತರ ನಾನು ಫುಲ್ ಆಯಿಲ್ ಹಾಕಿ ಇಟ್ಬಿಡ್ತೀನಿ. ಅದೆಲ್ಲ ಹೀರ್ಕೊಳ್ಳುತ್ತೆ ಬಾಬಿನ್. ಇವು ರೆಡಿ ಬಾಬಿನ್ ಆಗಿರೋದ್ರಿಂದ ನಾನು ಈ ತರ ಮಾಡ್ಬಿಡ್ತೀನಿ. ದಾರ ನಾನು ವೈಡ್ ದಾರ ಮುಂಚೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ವೈಡ್ ದಾರ ನಾನು ಸುತ್ತಬಿಟ್ಟು ಅದನ್ನ ಹಾಕ್ತಿದ್ದೆ. ಈಗ ರೆಡಿ ಬಾಬಿನ್ ಬಂದಿರೋದ್ರಿಂದ ನಾನು ರೆಡಿ ಬಾಬಿನ್ ತಂದು ಈ ತರ ಆಯಿಲ್ ಎಲ್ಲ ಹಾಕಿ ಇಟ್ಬಿಡ್ತೀನಿ ಮುಂಚಿತವಾಗಿ. ಈಗ ಇದು ಜರಿ ತುಂಬಾ ಕಟ್ ಆಗ್ತಿದೆ ಅಲ್ಲ, ಹಾಗಾಗಿ ಇದಕ್ಕೊಂದ್ ಸ್ವಲ್ಪ ಜರಿ ಹಾಕೋಣ. ಇಲ್ಲಿ ನೋಡಿ, ನಾನು ಹಾಕ್ತಿದ್ದೀನಿ. ಈ ತರ ಸ್ವಲ್ಪ ಹಾಕಿದ್ರೆ ಸುತ್ತಲೂ ಇದೆಲ್ಲ ಕೆಳಗವರೆಗೂ ಸುತ್ತಲೂ ಬಿಟ್ಬಿಡಿ. ಅದು ಹೀರ್ಕೊಂಡು ನೀಟಾಗಿ ಥ್ರೆಡ್ ನೀಟಾಗಿ ಲೂಸ್ ಆಗಿ ಹೋದಾಗ ಅವಾಗ ಜಾಸ್ತಿ ಕಟ್ ಆಗಲ್ಲ ನಮಗೆ. ಆಮೇಲೆ ಇದಕ್ಕೊಂದು ಕವರನ್ನು ಹಾಕಿದಾಗ ಅದು ಹಾಕಿ ಇಟ್ರು ಥ್ರೆಡ್ ಕಟ್ ಆಗಲ್ಲ. ನೋಡೋಣ, ಇದಕ್ಕೆ ಬಾಬಿನ್ಗೆ ನಾನು ಆಯಿಲ್ ಹಾಕಿದ್ದೀನಿ. ಈಗ ನೋಡಿ, ಅದು ಇವಾಗ ಕಟ್ ಆಗಲ್ಲ ಫ್ರೆಂಡ್ಸ್. ಅದು ಟ್ರಿಮ್ಮರ್ ನಾವು ಆಫ್ ಮಾಡಿರೋದ್ರಿಂದ ಕಟ್ ಆಗಲ್ಲ ಅದು. ನೋಡಿ, ಹಾಗೆ ಮೂವ್ ಆಯ್ತು ಮುಂದಕ್ಕೆ. ನೋಡಿ, ಆಫ್ ಮಾಡಿದಾಗ ಅದು ಪದೇ ಪದೇ ಟ್ರಿಮ್ಮರ್ ಕಟ್ ಮಾಡ್ಕೊಳಲ್ಲ. ಈ ತರ ಸೆಟ್ಟಿಂಗ್ ನಾವು ಮಾಡ್ಕೋಬೇಕು. ಹೆವಿ ಬ್ರೈಡಲ್ ಡಿಸೈನ್ ಇದ್ದಾಗ ಟ್ರಿಮ್ಮರ್ ಆಫ್ ಮಾಡ್ಕೊಂಡ್ಲೇಬೇಕು. ಇಲ್ಲಪ್ಪ ಅಂದ್ರೆ ಅದು ಸಣ್ಣ ಸಣ್ಣ ನಾಟ್ಗೆ, ಹಾಗೆ ಒಂದು ಚಿಕ್ಕ ಫ್ಲವರ್ಗೂ ಒಂದೊಂದು ಲೈನಿಗೂ ಕಟ್ ಮಾಡ್ಕೊತಾನೆ ಇದ್ರೆ ಪದೇ ಪದೇ ದಾರ ನೀಡಲಿಂದ ಬಿಟ್ಕೊತಾನೆ ಇರುತ್ತೆ. ಅವಾಗ ನಾವು ಸೇರಿಸ್ತಾನೆ ಇರಬೇಕು, ಹಾಕ್ತಾನೆ ಇರಬೇಕು ನೀಡಲ್ಗೆ ದಾರ. ಹಾಗಾಗಿ ಟ್ರಿಮ್ಮರ್ ಆಫ್ ಮಾಡ್ಕೊಂಡ್ಬಿಟ್ರೆ ಅಷ್ಟೊಂದು ಪ್ರಾಬ್ಲಮ್ ಬರಲ್ಲ ಫ್ರೆಂಡ್ಸ್. ಇದು ಮತ್ತೆ ದಾರ ಬಿಚ್ಚಿದೆ, ನಾನು ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಅಲ್ಲಿ ನಾನು ಜರಿಗೆ ಆಯಿಲ್ ಹಾಕಿದೆ, ಕೆಳಗಡೆ ಬಾಬಿನ್ಗೂ ಆಯಿಲ್ ಹಾಕಿದೆ, ಆಮೇಲೆ ಟ್ರಿಮ್ಮರ್ ಆಫ್ ಮಾಡಿದ್ದೀನಿ. ಅದಕ್ಕಾಗಿ ನೋಡಿ ನೀಟಾಗಿ ಇವಾಗ ಅಷ್ಟೊಂದು ದಾರ ಏನು ಕಟ್ ಆಗ್ತಾ ಇಲ್ಲ. ಸ್ಲೋನು ಇಟ್ಟಿದ್ದೀನಿ, ಸ್ವಲ್ಪ ಜರಿ ಅನ್ನೋ ಕಾರಣಕ್ಕೆ ನಾನು ಸ್ಲೋ ಇಟ್ಟಿದ್ದೀನಿ. ಮಾಮೂಲು ಥ್ರೆಡ್ ಆದರೆ ಸ್ವಲ್ಪ ಫಾಸ್ಟಲ್ಲೇ 650-700ವರೆಗೂ ಇರ್ತೀನಿ. ಇದು ಜರಿ ಆಗಿರೋದ್ರಿಂದ ಇಲ್ಲಿ ನೋಡಿ ನಾನು 550ಗೆ ಇಟ್ಟಿದ್ದೀನಿ. ಇಲ್ಲಿ ನೋಡಿ ನೀಟಾಗಿ ಇವಾಗ ಆಗ್ತಾ ಇದೆ, ಅಷ್ಟೊಂದು ಕಟ್ಟು ಆಗ್ತಾ ಇಲ್ಲ. ಈ ತರ ನೀವು ಜರಿ ಯೂಸ್ ಮಾಡಬೇಕಾದ್ರೆ ಒಂದು 10-15 ನಿಮಿಷ ಮುಂಚೆನೆ ಜರಿಗೆ ನೀವು ಆಯಿಲ್ ಬಿಟ್ಟು ಇಟ್ಬಿಟ್ರೆ ನೋಡಿ, ಈಗ ಇಲ್ಲಿಂದ
ಇಲ್ಲಿಂದ ಸ್ಟಾರ್ಟ್ ಆಗಿ ಈಗ ಅಲ್ಲಿವರೆಗೂ ಹೋಗಿದೆ. ಒನ್ ಟೈಮನು ದಾರ ಕಟ್ಟಾಗಿಲ್ಲ, ನೀಟಾಗಿ ಹಾಕಿದೆ. ಇಲ್ಲಿ ನೋಡ್ತಿರ್ಬೋದು ನೀವು. ಈ ತರ ನೀವೇನಾದ್ರೂ ಜರಿ ಯೂಸ್ ಮಾಡ್ಬೇಕಾದ್ರೆ ಜರಿಗೆ ಆಯಿಲ್ ಬಿಟ್ಬಿಡಿ, ಒಂದು 10-15 ನಿಮಿಷ ಬಿಟ್ಟು ಆಮೇಲೆ ಯೂಸ್ ಮಾಡಿ. ಅದು ನೀಟಾಗಿ ದಾರ ನೀಟಾಗಿ ತಗೊಳುತ್ತೆ, ಮೂವ್ ಆಗುತ್ತೆ. ಅದು ಆಲ್ಮೋಸ್ಟ್ ಆಲ್ ಇದು ಥ್ರೆಡ್ ಮಷಿನ್ದು ಪ್ರಾಬ್ಲಮ್ ಅಂದ್ರೆ ಜರಿದೇ ಜಾಸ್ತಿ. ಜರಿ ಹಾಕಿದಾಗ ತುಂಬಾ ಕಟ್ ಆಗ್ತಾನೆ ಇರುತ್ತಲ್ಲ, ಹಾಗಾಗಿ ನಾವು ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ಮಷಿನ್ ತಂದಾಗ ಜರಿ ಹಾಕಿದಾಗೆಲ್ಲ ನಾನು ಸರ್ವಿಸ್ ನಂಬರ್ಗೆ ಕಾಲ್ ಮಾಡ್ತಾನೆ ಇದ್ದೆ, ಜರಿ ಕಟ್ ಆಗ್ತಾನೆ ಇದೆ ಅಂತೇಳಿ. 1 ತಿಂಗಳು 2 ತಿಂಗಳವರೆಗೂ ನಾನು ಈ ಜರಿ ಪ್ರಾಬ್ಲಮ್ ಅನುಭವಿಸಿದ್ದೀನಿ ಫ್ರೆಂಡ್ಸ್. ತುಂಬ ಪ್ರಾಬ್ಲಮ್ ಆಗ್ತಾ ಇತ್ತು ಇದು ಜರಿದು. ನೋಡಿ ಇವಾಗ ನೀಟಾಗಿ ಆಗ್ತಾ ಇದೆ. ಈ ಥರ ನೀವು ಜರಿಗೆ ಆಯಿಲ್ ಬಿಟ್ಟು ಯೂಸ್ ಮಾಡಿ, ನೀಟಾಗಿ ಡಿಸೈನ್ ಬರುತ್ತೆ.